ಈಗ ಮತ್ತೆ ರಾಜ್ಯದಲ್ಲಿ ಎದುರಾಗಿದೆ. ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳೋದಕ್ಕೆ ಕಾಯ್ತಾ ಇದ್ದವರಿಗೆ ಇದು ಬಹಳ ದೊಡ್ಡ ಟೆನ್ಷನ್ ತಂದಿಟ್ಟಿದೆ. ಕೊರೋನಾ ಆತಂಕದ ನಡುವೆ ಹೊಸ ವರ್ಷಾಚರಣೆಗೆ ಯಾವುದೇ ಅಡ್ಡಿ ಇಲ್ಲ. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಚರಣೆಗೆ ಯಾವುದೇ ನಿರ್ಬಂಧ ಇಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಆತಂಕದ ನಡುವೆ ಹೊಸ ವರ್ಷಾಚರಣೆಗೆ ಯಾವುದೇ ಅಡ್ಡಿ ಇಲ್ಲ ಅಂತ ಆರೋಗ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದು ಜನರ ಸಮಾಧಾನ ಪಟ್ಕೊಳ್ಳೋದಕ್ಕೆ ಇದು ಒಂದು ಕಾರಣ ಆಗಿದೆ. ಯಾಕಂದ್ರೆ ಕೊರೋನಾ ಆತಂಕ ಹೆಚ್ಚಾಗ್ತಾ ಇದ್ದಿದ್ರಿಂದ ಈಗಾಗಲೇ ಹೊಸ ವರ್ಷಾಚರಣೆಗೆ ಅಂತ ಭರ್ಜರಿ ಪ್ಲಾನ್ ಮಾಡಿಕೊಂಡವರಿಗೆ ಆತಂಕ ಶುರುವಾಗಿತ್ತು. ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಆಚರಣೆಗಾಗಿ ಭರ್ಜರಿ ತಯಾರಿ ಈಗಾಗಲೇ ನಡೆದಿತ್ತು. ಹಾಗಾಗಿ ಎಲ್ಲಿ ಒಂದಷ್ಟು ನಿರ್ಬಂಧಗಳನ್ನ ಹೇರಲಾಗುತ್ತೋ ಅನ್ನುವಂತಹ ಆತಂಕದಲ್ಲಿದ್ರು ಜನ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಗೆ ಯಾವುದೇ ಅಡ್ಡಿ ಇಲ್ಲ, ಯಾವುದೇ ನಿರ್ಬಂಧ ಇಲ್ಲ ಅಂತ. ಸದ್ಯಕ್ಕೆ ಯಾವುದೇ ನಿರ್ಬಂಧವನ್ನ ಹೇರೋದಿಲ್ಲ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು. ಕೇಂದ್ರ ಸಹ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳಿದೆ. ವಿದೇಶದಿಂದ ಬರೋ ಪ್ರಯಾಣಿಕರಿಗೂ ಯಾವುದೇ ನಿಬಂಧನೆಗಳಿಲ್ಲ. ರಾಜ್ಯದಲ್ಲಿ ಕೊರೋನಾ ಟೆಸ್ಟಿಂಗ್ ಹೆಚ್ಚಳಕ್ಕೆ ಸೂಚನೆ ನೀಡಿದ್ದೀವಿ. ಹೊರಗಡೆ ಹೋದಾಗ ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು. ವಯಸ್ಸಾದವರು, ವೃದ್ಧರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ 1 ಮತ್ತು ಕೋವಿಡ್ 2 ಅಲ್ಲಿ ಆಯ್ತಲ್ಲ, ಆ ಥರ ಪರಿಸ್ಥಿತಿ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಅನಾವಶ್ಯಕವಾಗಿ ಬೇರೆ ಬೇರೆ ನಿಬಂಧನೆಗಳು ಆಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೂಡ ಏನು ಹೇಳಿಲ್ಲ. ಮತ್ತು ನಾವು ಅವ್ರಿಗೆ ಕೇಳಿದ್ದೇವೆ, ಅವ್ರ ಮುಂದೆ ನಿಮಗೆ ತಿಳಿಸ್ತೀವಿ ಆ ಥರ ಇದ್ರೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಕೇಳಿದೆ. ಈಗ ಅಂತಾರಾಷ್ಟ್ರೀಯ ಏನು ಟ್ರಾವೆಲರ್ಸ್ ಇರ್ತಾರೆ, ಬೇರೆ ಬೇರೆ ರಾಷ್ಟ್ರಗಳಿಂದ ಬರ್ತಾರೆ ನಮ್ಮ ರಾಜ್ಯಕ್ಕೆ, ಅದರ ಬಗ್ಗೆ ಏನು ಮಾಡಬೇಕು ಅಂತ. ಸೊ ಅವರು ಅದರ ಬಗ್ಗೆ ಏನು ಈಗಿನ ಸಂದರ್ಭದಲ್ಲಿ ಯಾವುದೇ ರೀತಿಯ ನಿಬಂಧನೆಗಳು ಏನಿಲ್ಲ. ಮತ್ತು ಬಾರ್ಡರ್ ಏರಿಯಾಗಳಲ್ಲಿ, ಬಾರ್ಡರ್ ಈಗ ಕೇರಳ, ತಮಿಳುನಾಡು, ಕರ್ನಾಟಕ, ಗೋವಾ ಇಲ್ಲೆಲ್ಲ ಇರೋ ಈ ಬಾರ್ಡರ್ಸಲ್ಲಿ ಏನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಸೊ ಅದ್ರ ಬಗ್ಗೆ ಯಾವುದೇ ರೀತಿಯ ಈಗ ಸದ್ಯಕ್ಕೆ ಏನೂ ನಿಬಂಧನೆಗಳಿಲ್ಲ. ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಮಾಡ್ಕೊಂಡು, ಎಲ್ಲ ಅವಶ್ಯಕತೆ ಇರುವಂಥ ಔಷಧಿಗಳು, ಅವಶ್ಯಕತೆ ಇರತಕ್ಕಂಥ ಆಕ್ಸಿಜನ್ ಸಪ್ಲೈ, ಅವಶ್ಯಕತೆ ಇರುವಂಥ ICUಗಳು, ವೆಂಟಿಲೇಟರ್ಸು, ಬೆಡ್ಸು ಇದೆಲ್ಲ ಕೂಡ ಮಾಡ್ಕೊಂಡಿರಬೇಕು. ಯಾರಿಗೆ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡಿಕೊಳ್ಬೇಕು. ಈ ರೀತಿಯಾದಂಥ ಒಂದು ಕ್ರಮಗಳು ತಗೊಂಡು ಮುಂದುವರಿಸಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಜನ ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಂಡಿರಲಿ, ಓಡಾಡ್ಕೊಂಡಿರಲಿ, ಮತ್ತು ಯಾವುದೇ ಒಂದು ನಾವು ಆಚೆ ಹೋಗಬಾರ್ದು, ಓಡಾಡಬಾರ್ದು ಅಂತ ಏನು ಆ ಥರದ್ದು ಏನೂ ಇಲ್ಲ. ದಯವಿಟ್ಟು ನಿಮ್ಮ ಸಹಜ ಒಂದು ಜೀವನ ನಡೆಸ್ಕೊಂಡು ಹೋಗಿ. ಏನೋ ಸ್ವಲ್ಪ ಈಗ ನಮ್ಮ ಅಡ್ವೈಸರಿ ಪ್ರಕಾರ ಈ ಹೆಚ್ಚು ಜನಜಂಗಳು ಇರ್ತಕ್ಕಂಥ ಪ್ರದೇಶಗಳಲ್ಲಿ ನೀವು ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ವಯಸ್ಸಾಗಿರೋರಂತೂ ಕಂಪಲ್ಸರಿ ಹಾಕೊಂಡ್ಬಿಟ್ರೆ ಒಳ್ಳೆಯದು. ನಮ್ಮ ಅಡ್ವೈಸರಿ ಪ್ರಕಾರ ಅಬವ್ 60 ಹಾಕೊಂಡ್ಬಿಟ್ರೆ ಒಳ್ಳೆಯದು. ಸೊ ಈ ಥರ ಎಲ್ಲ ನೀವು ಅದೆಲ್ಲ ನೋಡಿದ್ದೀರಾ. ಸೊ ಏನಾದರೂ ಹೊಸ ತೀರ್ಮಾನಗಳು ಬರುವಂಥ ಸನ್ನಿವೇಶ ಬಂದರೆ ಅವಾಗ ನಾವು ಅದನ್ನು ಹೇಳ್ತೀವಿ. ಹಿಂದೆ ಆದಂಥ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ. ಶರತ್, ಇನ್ನೇನು ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಒಂದು 10 ದಿನ ಇದೆ. ಈಗಾಗಲೇ ಸಾಕಷ್ಟು ತಯಾರಿಗಳು ಆಗೋಗಿದೆ, ಬುಕಿಂಗ್ಸ್ ಕೂಡ ಆಗೋಗಿದೆ. ಹೋಟೆಲ್ ಆಗಿರ್ಬೋದು ಅಥವಾ ಪಬ್, ಕೆಲವೊಬ್ರು ಹೊರಗಡೆ ಹೋಗೋದಕ್ಕೆ ಪ್ಲಾನ್ ಹಾಕೊಂಡಿರ್ತಾರೆ. ಬಟ್ ಈ ಆತಂಕ ಎದುರಾದಾಗ ಎಲ್ಲರೂ ಕೂಡ ಭಯ ಪಟ್ಟಿದ್ರು, ಎಲ್ಲಿ ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕಿಬಿಡ್ತಾರೋ ಅಂತ. ಸೊ ಹಾಗಾಗಿ ಈಗ ಸರ್ಕಾರದ ಕಡೆಯಿಂದ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಕ್ರೌಡ್ ಆಗಿರ್ಬೋದು, ಮಾಸ್ಕು ಅಂತ ಯಾವ ರೆಸ್ಟ್ರಿಕ್ಷನ್ ನ್ಯೂ ಇಯರ್ ಸೆಲೆಬ್ರೇಷನ್ ಮೇಲೆ ಹಾಕ್ತಾ ಇಲ್ಲ. ಹಾಗಾದ್ರೆ ಖಂಡಿತ ಶ್ವೇತಾ, ಸಹಜವಾಗಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಬರುತ್ತೆ ಆ ಥರದ್ದೆಲ್ಲ ಸಹಜವಾಗಿ ಎಲ್ಲ ಜನರಲ್ಲೂ ಮನೆ ಮಾಡಿತ್ತು. ಸೊ ಇವತ್ತು ಅದಕ್ಕೆಲ್ಲವೂ ಕೂಡ ತೆರೆ ಬಿದ್ದಿದೆ. ಇವತ್ತು ಕೇಂದ್ರದ ಆರೋಗ್ಯ ಸಚಿವರು ಎಲ್ಲ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆ ಸಭೆಯನ್ನು ನಡೆಸಿದರು, ವರ್ಚುವಲ್ ಮೂಲಕ ಸಭೆಯನ್ನು ನಡೆಸಿದರು. ಸಭೆಯಲ್ಲಿ ಆಯಾ ರಾಜ್ಯಗಳ ಪರಿಸ್ಥಿತಿಯನ್ನು ಅವಲೋಕಿಸಿದರು. ತದನಂತರ ಈಗ ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ನಿರ್ಬಂಧ ಇಲ್ಲ. ಎಸ್ಪೆಷಲಿ ಇನ್ನು 10 ದಿವಸದಲ್ಲಿ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷನ ಬರಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಸಾಕಷ್ಟು ನಡೀತಾ ಇದೆ. ಈ ಸಮಯದಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರೋ ಸುದ್ದಿ ಬಂದಾಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿತ್ತು. ಮತ್ತೆ ಸ್ಟ್ರಿಕ್ಟ್ ರೂಲ್ಸ್ ಬಂದ್ಬಿಡುತ್ತೆ, ಎಲ್ಲೂ ಕೂಡ ಹೊರಗಡೆ ಹೋಗೋಗಿಲ್ವಾ, ಈ ಥರದ್ದು ಎಲ್ಲರಿಗೂ ಕೂಡ ಸಹಜವಾಗಿ ಪ್ರಶ್ನೆ ಎದುರಾಗಿತ್ತು. ಸೊ ಆದರೆ ಇವತ್ತಿನ ಸಭೆಯ ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೇ ರೀತಿಯಾದಂಥ ನಿರ್ಬಂಧನೆ ಇಲ್ಲ. ಸ್ಪೆಸಿಫಿಕ್ ಆಗಿ ಇದರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಕೇಂದ್ರದ ಆರೋಗ್ಯ ಸಚಿವರ ಬಳಿ ಕೂಡ ಕೇಳಿದಾಗ ಕೇಂದ್ರದಿಂದನೂ ಕೂಡ ಉತ್ತರ ಬಂದಿದೆ.
ಇದೆ. ಈ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲೂ ಕೂಡ ನಿರ್ಬಂಧನೆ ಇಲ್ಲ. ಯಾವುದೇ ಓಡಾಟಕ್ಕಾಗಲಿ, ಅಲ್ಲಿ ಬೇರೆ ಟ್ರಾವೆಲ್ ಆಗಲಿ, ಎಲ್ಲೂ ಕೂಡ ಸಭೆ ಸಮಾರಂಭಗಳು ಈ ಥರದ್ದು ಯಾವುದಕ್ಕೂ ಕೂಡ ಸದ್ಯಕ್ಕೆ ನಿರ್ಬಂಧನೆ ಇಲ್ಲ. ಈಗಿನ ಪರಿಸ್ಥಿತಿಯ ಅನುಗುಣವಾಗಿ ನಾವು ಹೇಳ್ತಾ ಇದ್ದೀವಿ, ಯಾವುದೇ ನಿರ್ಬಂಧನೆ ಇಲ್ಲ. ಆದರೆ ಮುಂದಿನ ಪರಿಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಆದ ಸಂದರ್ಭದಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಏನು ಬೇರೆ ಬೇರೆ ಈಗ ನ್ಯೂ ಇಯರ್ ಪ್ಲಾನ್ ಏನು ಮಾಡ್ಕೊಳ್ತಾ ಇದ್ರು ಸಾರ್ವಜನಿಕರು, ಯಾವುದೇ ರೀತಿ ಅಡ್ಡಿ ಆತಂಕಗಳಿಲ್ಲ. ಆದರೆ ಒಂದು ಮಾತನ್ನು ಹೇಳಿದ್ದಾರೆ, ಜನಜಂಗುಳಿ ಕ್ರೌಡ್ ಏರಿಯಾಗಳಲ್ಲಿ ಮಾಸ್ಕ್ ಹಾಕಿದರೆ ಒಳ್ಳೆಯದು, ಕಡ್ಡಾಯ ಅಲ್ಲ. ಕಡ್ಡಾಯಗೊಳಿಸಿರುವಂಥದ್ದು ಈಗ ಆರೋಗ್ಯ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು ಮಾತ್ರ ಮಾಸ್ಕ್ ಹಾಕೋಬೇಕು, ಅವ್ರು ಮಾತ್ರ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಉಳಿದಂತೆ ಜನಜಂಗುಳಿ ಇರುವಂಥ ಸ್ಥಳಗಳಲ್ಲಿ ಸಾರ್ವಜನಿಕರು ಮಾಸ್ಕ್ ಹಾಕಿದರೆ ಒಳ್ಳೆಯದು ಅನ್ನೋ ಮಾತನ್ನು ಮಾತ್ರ ಹೇಳಿದ್ದಾರೆ. ಉಳಿದಂತೆ ಈಗಾಗಲೇ ಹೊರಡಿಸಿರುವ ಗೈಡ್ಲೈನ್ಸ್ ಪ್ರಕಾರ 60 ವರ್ಷ ಮೇಲ್ಪಟ್ಟು ಇರೋರೆಲ್ಲರೂ ಕೂಡ ಮಾಸ್ಕ್ ಹಾಕ್ಕೊಳ್ಬೇಕು. ಸೊ ಉಳಿದಂತೆ ಈಗಿನ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೇ ರೀತಿಯಾದಂಥ ನಿರ್ಬಂಧನೆ ಇಲ್ಲ. ಯಾವುದೇ ಸಭೆ ಸಮಾರಂಭ ಮತ್ತು ಬೇರೆ ಪಾರ್ಟಿಗಳಿಗೆ ಸದ್ಯಕ್ಕೆ ನಿರ್ಬಂಧನೆ ಇಲ್ಲ. ಯಾಕೆಂದರೆ ಪ್ರಕರಣಗಳ ಆ ಮಟ್ಟಕ್ಕೇನು ಹೆಚ್ಚಾಗಿ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಒಂದು ವೇಳೆ ಕಂಡು ಬಂದರೂ ಕೂಡ ಅದು ನಿಯಂತ್ರಣದಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.